ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ರಾಜ್ಯದಲ್ಲಿ ಬಲು ಚದುರಂಗದಾಟ, ರಾಜಕೀಯ ಚದುರಂಗದಾಟ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ. ಯಾಕೆಂದರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಆದಿಚುಂಚನಗಿರಿಗೆ ನಮ್ಮ ಪ್ರಧಾನಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಬಂದರು, ಉದ್ಘಾಟನೆ ಮಾಡಿದರು. ನಮ್ಮ ದೇವೇಗೌಡರ ರಾಗಿ ಮುದ್ದೆ ನೆನಪಿಸಿದರು, ರಾಗಿ ಮುದ್ದೆ ಪ್ರಚಾರ ಮಾಡಿದ್ರು ಅಂತ ಹೇಳಿದರು. ಅಂದ್ರೆ ದೇವರಿಗೆ ಬಂದರು ಒಂದು ಅಲ್ಲೂ ರಾಜಕೀಯ ಇರ್ತಾ ಇದೆ ಅಂತ. ಈ ಎಲ್ಲ ರಾಜಕೀಯ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿದ್ದಂತಹ ನಮ್ಮ ಸಿದ್ದು ಅವರು, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಒಬ್ಬರು ಚಾಲಾಕಿನ ಹೆಜ್ಜೆಯನ್ನು ಇಟ್ಟರು ಈ ಸಂದರ್ಭದಲ್ಲೇ. ಯಾಕೆಂದರೆ ಗೊತ್ತಾಗ್ಯದ ಈಗಾಗಲೇ ಇನ್ನೇನು 2 ವರ್ಷ 28 ಬಂತು, ದೊಡ್ಡದ ಅಂತ ಒಂದು ಎಲೆಕ್ಷನ್ ಆಗುವಂಥದ್ದು ಕರ್ನಾಟಕ ಮಟ್ಟಿಗೆ. ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇರೋದು ಹೆಚ್ಚಿಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅನ್ನೋದು ಅಷ್ಟು ಸತ್ಯದ. ಇಲ್ಲಾಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಮನವರಿಕೆ ಆಗ್ಯದ. ಜೊತೆಗೆ ಅಹಿಂದ ಸಂಘಟನೆ ಮಾಡೋ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ಅಹಿಂದ ಸಂಘಟನೆ ಮಾಡೋ ಸಲುವಾಗಿ ಆಗಿರ್ಬೋದು, ಹಿಂದುಳಿದಾಯಿತು, ಆದಿವಾಸಿಗಳಾಯಿತು, ದಲಿತರಾಯಿತು, ಎಲ್ಲನೂ ಒಗ್ಗಟ್ಟಿಗೆ ತರುವಂಥ ಪ್ರಯತ್ನ ಜವಾಬ್ದಾರಿ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗೆ ಕಾಂಬಿನೇಷನ್ ಮಾಡಿ ಇದನ್ನು ಎದುರಿಸುವಂಥ ಪ್ರಯತ್ನವನ್ನು ಮೋದಿಯವರು ಮಾಡ್ತಾಯಿದ್ದಾರೆ. ನೋಡಿರಿ ರಾಜಕೀಯ ಆಟ ನಡೀತಾ ಇದೆ ಅಂತೇಳಿ. ಈ ದೇಶಕ್ಕೆ ಉದ್ಯೋಗ ಸಿಗ್ತದಿಲ್ಲೋ ಗೊತ್ತಿಲ್ಲ, ಈ ದೇಶಕ್ಕೆ ಸ್ವಚ್ಛ ನೀರು ಸಿಗ್ತದೋ ಗೊತ್ತಿಲ್ಲ, ಈ ದೇಶಕ್ಕೆ ಪ್ರತಿಯೊಂದು ವ್ಯಕ್ತಿಗೂ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಸಿಗ್ತದೆ ಅನ್ನೋದು ಗೊತ್ತಿಲ್ಲ. ನಾ ಯಾಕೆ ಮಾತನಾಡ್ತಾ ಇದ್ದೇನೆ, ಇದ್ರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ. ಎಲ್ಲರೂ ಓಟ್ ಮೇಲೆ ಕಣ್ಣು, ಗೆದ್ದು ಅಧಿಕಾರ ಹಿಡ್ಕೊಳ್ಳೋದು, ತಮಗೆ ಬೇಕಾದ ಮಾಡ್ಕೊಳ್ಳೋದು, ಒಂದಿಷ್ಟ ಮತದಾರಿಗೆ ಹಂಚಿಬಿಡೋದು. ನಾವು ಗ್ಯಾರಂಟಿ ಕೊಟ್ಟಿವಿ ರೀ, ಮತ್ತೊಂದು ಕೊಟ್ಟಿವಿ, ನಕ್ಕೆ ಗ್ಯಾರಂಟಿ ಬರ್ತದೆ ಸರ. ಇದರಲ್ಲಿ 2 ಮಾತ್ರ ಇಲ್ಲ. BJP ಅವ್ರು ಗ್ಯಾರಂಟಿ ಘೋಷಣೆ ಮಾಡೋರನ್ನ ಈಗಾಗಲೇ ಅವರ ಚುನಾವಣೆ ಇಲ್ಲಿವಾಗಿ ನೋಡ್ತಾ ಬಂದಿದ್ದ ದಾರಿಗಳನ್ನು ಆವತ್ತಿನ ಅನುಕೂಲ ತಕ್ಕಂಗೆ ಘೋಷಣೆ ಮಾಡೋದು ಅಂತ ಅದು ಆಗ್ತದ್ರೆ ಬೇರೆ ವಿಷಯ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಅನುಭವಿಸಿದ್ವಿ ನಾವೆಲ್ಲ 12 ವರ್ಷಗಳಿಂದ. ಆ ದಿಶೆಯಲ್ಲೇ ಈಗಾಗಲೇ ಹಿಂದೊಮ್ಮೆ ಹಲವು ಸಲ ಈ ಮಾತನ್ನು ಮಾತಾಡ್ತಾ ಇದ್ದೀನಿ ನಾನು. ಅಹಿಂದಕ್ಕೆ ಇನ್ಫ್ರಂಟ್ ಎದುರಾಳಿಯಾಗಿ ನಿಲ್ಲುವುದು ಇವತ್ತು ಒಕ್ಕಲಿಗೆ ಮತ್ತು ಲಿಂಗಾಯತ್ ಲಾಬಿ. ಅವುಗಳನ್ನ ಒಟ್ಟುಗೂಡಿಸೋ ದಿಶೆಯಲ್ಲೇನ ಮೋದಿಯವರು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಈಗಾಗಲೇ ಆ ದಿಶೆಯಲ್ಲೇನ ಕೇಂದ್ರದ ಮಿನಿಸ್ಟರ್ ಮಾಡಿ ನಮ್ಮ ಏನಪ್ಪ ಅಂತ HD ಕುಮಾರಸ್ವಾಮಿಗಳಿಗೆ, ಜೊತೆಗೆ ದೇವೇಗೌಡರನ್ನ ಏನಾದರೂ ಮಾಡಿ ಶತಾಘಾತ ಮಾಡಿ ರಾಜ್ಯಸಭಾ ಸದಸ್ಯರು ಮಾಡಿ ಅವ್ರು ತಮ್ಮದೇ ಇಟ್ಟುಕೊಂಡು ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಫಸ್ಟ್ ಟೈಮ್ BJP ಆಡಳಿತ ತರಬೇಕು ಅನ್ನೋಂಥ ಹಠ ತೊಟ್ಟಿದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲ್ ತೊಟ್ಟಿದ್ರು, ಅದು ಬಂದದ. ಈ ಕರ್ನಾಟಕ ನಡ್ಕೊಂಡದ. ಇದೆಲ್ಲ ಗೊತ್ತಿರುವಂಥ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಎಂದೂ ಪ್ರೋಟೋಕಾಲ್ ಪಾಲಿಸಲಾರದ ಪ್ರಧಾನಿ ಬರ್ತಾ ಇದ್ದಾರೆ, ಬರಲಿ ಬಿಡ್ರಿ ಅವ್ರೇನು ಮಾಡ್ತೀವಿ ಅನ್ನೋ ಹಂಗೆ ಮಾತಾಡುವಂಥ ಸಿದ್ದರಾಮಯ್ಯನವರು ಇವತ್ತು ಪ್ರೋಟೋಕಾಲ್ ಮಾಡಿಕೊಂಡು ಹೋಗಿ ಸ್ವಾಗತ ಮಾಡಿ ನಮ್ಮ ರಾಜ್ಯಕ್ಕೆ ಬಂದಿದ್ದು ಭಾಳ ಸಂತೋಷ ಅಂತ ಹೇಳುವಂಥದ್ದು. ಅಷ್ಟು ಹೇಳೋ ಜೊತೆಗೆ ಒಂದು ಪತ್ರನೂ ಬರೆದು ಕೊಟ್ಬಿಟ್ಟಿದ್ದಾರೆ. 15 ಅಂಶಗಳು, 15 ವಿಚಾರಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂಥ ದುಡ್ಡಿನ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಕೃಷ್ಣ ಯೋಜನೆ ಬಗ್ಗೆ, ಇವುಗಳೆಲ್ಲ ನೀವು ಕೊಡಬೇಕ್ರಿ, ನಮ್ಮ ಅರಣ್ಯಕ್ಕೆ ಪರ್ಮಿಷನ್ ಕೊಡಬೇಕು, ನಮ್ಮ ಇಲ್ಲಿ ಏನಪ್ಪ ಅಂತ ಅನೇಕ ಒಂದು ಏನಪ್ಪ ಅಂತಂದ್ರೆ ಕಾರ್ಯಗಳಿಗೆ ಅನ್ನುವಂಥದ್ದು, ಅಥವಾ ಬೇಡಿಕೆಗಳು, ತುಂಗಭದ್ರಾ ಇರ್ಬೋದು, ಅಥವಾ ಕೃಷ್ಣಾ ನದಿ ಇರ್ಬೋದು, ಮತ್ತೊಂದಿರ್ಬೋದು, ನಮ್ಮ ಬಾಕಿ 5,890 ಎಷ್ಟು ಅವೆಲ್ಲ ಕೊಟ್ಟು ಒಂದು 15 ಪಾಯಿಂಟ್ ಮಾಡಿ ಇಟ್ಟಿದೆ. ಹಳೆವನೂ ಎಲ್ಲ ಈಗಾಗಲೇ ಮೇಲೆ ಹೇಳುವಂಥದ್ದು. ಈ ಸಂದರ್ಭಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಇದು ರಾಜಕೀಯ ಚಾಕಚಕ್ಯತೆ. ಅವ್ರನ್ನ ಸಂಕಲ್ಪ ಮಾಡಿ ಮೋದಿಯವ್ರು ಕರೆ ಮಾಡಿ ನಾವೆಲ್ಲ ಏನಪ್ಪ ಅಂತ ಚೆನ್ನಾಗಿ ಬದುಕುನಪ್ಪ ನಾವು ಅಂತ ಹೇಳುವಂಥ ಮಾತನ್ನು ಕರ್ನಾಟಕದ ಎಲ್ಲ ಸಹೋದರಿ ಅಂತ ಹೇಳ್ತಾ ತನ್ನ ಭಾಷಣ ಆರಂಭಿಸಿದ ಮೋದಿಯವರ ಈ ಒಂದು ಏನಪ್ಪ ಅಂತಂದರೆ ಅವರ ಭಾಷಣದಲ್ಲಿ ಮುಖ್ಯ ಬರುವಂಥದ್ದು ಜಲ ಸಂರಕ್ಷಣೆ ಮಾಡುವುದು, ತಾಯಿ ಹೆಸರಲ್ಲಿ ಸಸಿ ನೆಡುವುದು, ಸ್ವಚ್ಛತೆ ಕಾಪಾಡುವುದು, ಸ್ವದೇಶಿ ಮತ್ತು ಆತ್ಮನಿರ್ಭರ್ ಒತ್ತು ನೀಡುವುದು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದು, ರಾಸಾಯನಿಕ ಮುಕ್ತ ಕೃಷಿಯಲ್ಲಿ ತೊಡಗುವುದು, ಆರೋಗ್ಯ, ಯೋಗ, ಕ್ರೀಡೆ, ಫಿಟ್ನೆಸ್ಗೆ ಒತ್ತು ಕೊಡುವುದು ಹಾಗೂ ಸೇವಾ ಭಾವನೆ ಬೆಳೆಸಿಕೊಳ್ಳುವ ನಮ್ಮ ಸಂಕಲ್ಪಗಳನ್ನು ತೊಡಬೇಕು ಹೇಳುವೆಲ್ಲ ಹೇಳಿದರು. ಇದಕ್ಕೆ ಅಡ್ಡಗಾರ ಹಾಕುವುದು ಇಟ್ಟುಕೊಂಡು ನಮ್ಮ ಸಿದ್ದರಾಮಯ್ಯನವರು ಸಹಿತ ಇದು ಕಡಿಮೆ ಮಾಡಬೇಕು ಪ್ರಭಾವ, ಮೋದಿಯವ್ರ ಪ್ರಭಾವ ಕರ್ನಾಟಕದ ಹೆಚ್ಚು ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಮತ್ತು ಇದರ ಟೀಕೆಗೆ ಒಳಗಾಗುವಂಥದ್ದು.
ಬಿ ಜೆ ಪಿ ಟೀಕೆ ಮಾಡಲಿಕ್ಕೆ ತಯಾರಿ ಒಳಗೆ ಇದ್ದರು ಅವರು. ಇವತ್ತೊಂದೇಳೆ ಏನಾದ್ರು ಪ್ರೋಟೋಕಾಲ್ ಬರಲಿಲ್ಲ ದೊಡ್ಡ ಇಶ್ಯೂ ಮಾಡೋರು ನಾವು ಅನ್ನುವಂಥದ್ದು, ಬಟ್ ಅದರಲ್ಲೇ ಕಟ್ ಮಾಡಿ ಹೋಗ್ಬಿಟ್ರು ಅಂತ. ಅಂದ್ರೆ ಪೊಲಿಟಿಕಲ್ ಗೇಮ್ ಈ ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ, ಧರ್ಮದ ಸಂದರ್ಭದಲ್ಲಿ ಪೊಲಿಟಿಕಲ್ ಗೇಮ್ ಆಡುವಂಥದ್ದನ್ನು ನಾವು ನೋಡಬೇಕಾಗಿದೆ. ಇದು ಎಷ್ಟು ಮಟ್ಟಿಗೆ ಸರಿಯೋ ತಪ್ಪು ಆ ಮತ್ತು ಬೇರೆ ಆದರೂ ನಡೆದಿದ್ದು ಇದಕ್ಕಾಗಿ 2028 ಚುನಾವಣೆಗಾಗಿ ಅಹಿಂದ ವರ್ಸಸ್ ಲಿಂಗಾಯತ ಆ್ಯಂಡ್ ಈ ನಮ್ಮ ಏನಪ್ಪ ಅಂದ್ರೆ ಒಕ್ಕಲಿಗ ಇದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮೋದಿಯವರು ದೇವೇಗೌಡರ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದನ್ನು ಅಶೋಕ್ ಅವರು ಬಂದಿದ್ದಾರೆ. ಅಶೋಕ್ ಅವ್ರನ್ನು ಅವ್ರ ಮೇಲೆ ಅವರು ಹೌದು ನಾವು ಒಕ್ಕಲಿಗರೆಲ್ಲ ಒಂದು ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು ಇನ್ನೂ ಅಲ್ಲಿ ಮಾತುಕತೆ ಆದು ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದೇನೂ ಇರಲಿ. ಈಗ ಬಂದಿದ್ದೇನಪ್ಪ ಅಂತಂದರೆ ಮುಖ್ಯವಾಗಿ ಈ ಒಂದು ದೂರಗಾಮಿ ಪ್ರಭಾವ ಆಗದಂಗೆ ಇದನ್ನು ಒಂದು ಸ್ವಲ್ಪ ಮೊಟಕು ಮಾಡೋ ದಿಶೆಯಲ್ಲೇ ಒಂದಿಷ್ಟು ಸಿದ್ದರಾಮಯ್ಯರು ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಇವತ್ತು ನಮಗೆ ನೋಡಪ್ಪ ನಮ್ಮ ರಾಜ್ಯಕ್ಕೆ ಬರೋದು ನಮ್ಮ ಏನು ತಕರಾರಿಲ್ಲ ಅನ್ನುವಂಗೆ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಪಾಲಿಸ್ತೀವಿ, ನಾವು ಗೌರವದ ನಮಗೆ ಅನ್ನುವಂಥ ಮಾತಾಡ್ದಂಗೆ ಮಾಡಿದ್ದಾರೆ. ಎಲ್ಲ ದಿಶೆಯಲ್ಲೇ ಈ ನಮ್ಮ ಮೋದಿಯವರು ಕರ್ನಾಟಕಕ್ಕೆ ಬಂದಿದ್ದ ವಿಷಯವನ್ನು ಆದಷ್ಟು ಅಲ್ಲೇ ಮೈಸೂರಿಗೆ ಸೀಮಿತ ಹೋಗಂಗೆ ನೋಡ್ಕೊಳ್ಳೋಲ್ಲೇ ಒಂದು ಹಂತವ್ರಿಗೆ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಅದರ ಜೊತೆಗೆ ನಮ್ಮ ಮೋದಿಯವರು ಸಹ ಅವರು ಸಾಮಾನ್ಯರಲ್ಲ, ಅವರು ಅಸಾಮಾನ್ಯರ ರಾಜಕೀಯದಲ್ಲೇ ಅವರು ಸಹ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲಪ್ಪ ನಾವು ಈ ಸಲ ಈ ನಮ್ಮ ದೇವೇಗೌಡರ ಕುಟುಂಬವನ್ನು ತೊಗೊಂಡು ನಾವು ಇಳಿತೀವಿ ಇದಕ್ಕಂತೇಳಿ. ಯಾಕಂದ್ರೆ ದೇವೇಗೌಡರ ರಾಗಿ ಮುದ್ದೆ ಬಗ್ಗೆ ಮಾತಾಡ್ತಾ ಈ ರಾಗಿ ಮುದ್ದೆ ಇವತ್ತು ಉತ್ತರ ಭಾರತ ಪ್ರಸಿದ್ಧ ಆಗೋ ಕಾರಣ ದೇವೇಗೌಡರು ಅನ್ನುವಂಗೆ ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಇವತ್ತು ಅವರು ಸಹಿತ ಅವ್ರ ವಿಶ್ವಾಸ ತೊಗೊಂಡು ಈ ದಕ್ಷಿಣ ಕರ್ನಾಟಕದಲ್ಲಿ ಸಾಧಿಸಬೇಕು ಅನ್ನುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅದೇ ಕಾಲಕ್ಕೆ ಉತ್ತರ ಕನ್ನಡದಲ್ಲಿ ಲಿಂಗಾಯತ ಹೆಚ್ಚಿದ್ದಾರೆ. ಆದರೆ ಲಿಂಗಾಯತ ಜನರಾಗೆ ಈ ನಮ್ಮ ಯಡಿಯೂರಪ್ಪನವರು ಅವ್ರ ಮಗ ಅದಕ್ಕಿಂತ ಮುಖ್ಯ ಅವ್ರು ಯಡಿಯೂರಪ್ಪನವರು ಇದ್ದಾರೆ. ಅವಿಬ್ಬರು ಕೂಡಿದರೆ ನಾವು ಗೆಲ್ಲಬಹುದು ಅನ್ನುವಂಥ ತರ್ಕ ಇಲ್ಲಿ ಅದು ಮತ್ತು ಸಾಧ್ಯತೆ ಹೆಚ್ಚಿಲ್ಲಂತೂ ಅಲ್ಲ. ಯಾಕಂದ್ರೆ ಈ ಒಂದು ಹಿಂದುಳಿದ ಸಮುದಾಯದಲ್ಲೇ ಮತ್ತು SC ಮತ್ತು ST ಸಮುದಾಯದಲ್ಲೇ ಮತ್ತು ಅಲ್ಪಸಂಖ್ಯಾತರಲ್ಲೇ ಇಡೀ ಈ ಒಂದು ಇವತ್ತಿನ ಇಲೆಕ್ಷನ್ ಪದ್ಧತಿಯನ್ನು ಎದುರಿಸುವಂಥ ಶಕ್ತಿ ಎಷ್ಟು ಮಟ್ಟಿಗೆ ಅದ, ಆರ್ಥಿಕ ಭದ್ರತೆ ಎಷ್ಟದ, ಆರ್ಥಿಕ ಶಕ್ತಿ ಎಷ್ಟದ ಅನ್ನೋ ಸಹಿತ ಇಲ್ಲಿ ಭಾಳ ಕೌಂಟ್ ಆಗ್ತದೆ. ಹೀಗಾಗಿ ಅವರಿಬ್ಬರು ಕೂಡಿದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಕೂಡಿದ್ರೆ ನಿಶ್ಚಿತವಾಗಿಯೂ ಅಧಿಕಾರ ಸಮೀಪ ಬರ್ತಾರೆ ಅನ್ನೋದು ಒಂದು ತರ್ಕ. ಇನ್ನು ಇದನ್ನು ಯಾವ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯರು ಮೂಡ್ತಾರ ಅಥವಾ ಅದನ್ನು ಯಾವ ರೀತಿಯಾಗಿ ಎದುರಿಸ್ತಾರ ಅನ್ನೋದು ಈಗಾಗಲೇ ಆದಂಥ 2 ಚುನಾವಣೆಗಳು ರಿಸಲ್ಟ್ ಮೇಲೆ ಮುಂದಿನ ಡೆವಲಪ್ಮೆಂಟ್ಗಳು ಇದ್ದಾವೆ. ಮೇ 4ರವರೆಗೆ ಇದು ನಡೀತದೆ ಹಿಂಗೆ ವಾದ ವಿವಾದ. ಬಟ್ ಈಗಾಗಲೇ ಅಲರ್ಟ್ ಆಗಿರುವಂಥ ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಇನ್ನೊಂದು ನಡೀತಾ ಇದೆ ಏನಪ್ಪ ಅಂತಂದ್ರೆ ಈ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇವತ್ತು ಒಂದಿತ್ತು ಒಳಜಗಳ ನಡೆದಿದ್ದಾವೆ ಸಣ್ಣಂಗಿದೆ ಒಳಗೆ ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮಧ್ಯದಲ್ಲಿದ್ದಂಥದ್ದು. ಈ ಒಂದು ಚಿಕ್ಕಾಟ ಅತಿ ಆದರೆ ಮಾತ್ರ ಕಾಂಗ್ರೆಸ್ಸಿಗೆ ಹೊಡೆದು ಬೀಳ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೂ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಭಾಳ ತಾಳ್ಮೆಯಿಂದ ಸಹನಿಂದ ಹೋಗ್ತಾ ಇದ್ದಾರೆ. ಅದೇ ಕಾರಣ DK ಅವರು ಸಹಿತ ಸಾಧ್ಯಷ್ಟು ಮಟ್ಟಿಗೆ ಕ್ಲಾಸಸ್ ಬರದಂಗೆ ನೋಡ್ಕೊಂಡು ತಮ್ಮ ಶಕ್ತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದು, ಜೊತೆಗೆ ತಮ್ಮ ಮಂದಿನ ಗುರುತಿಸಿಕೊಳ್ಳೋದು, ಮುಂಬರುವ ಚುನಾವಣೆಯಲ್ಲೇ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂಥ ದೇಶದಲ್ಲಿ ಅವರು ಚಿಂತನೆ ಮಾಡ್ತಾಯಿದ್ದಾರೆ. ಅದೇನೂ ಇರಲಿ, ನಮ್ಮ ಮೋದಿಜಿಯವರು ಬಂದಿದ್ದು ಉದ್ದೇಶ ದೇವರ ನಾಮಸ್ಮರಣೆ ಆಗಿರ್ಬೋದು, ಉದ್ಘಾಟನೆ ಆಗಿರ್ಬೋದು. ಅದಕ್ಕಿಂತಲೂ ಮುಖ್ಯವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ್ ಕಮ್ಯುನಿಟಿಗಳನ್ನು ಒಂದು ಮಾಡುವಂಥದ್ದಂದ್ರೆ ನಾಯಕರನ್ನು ಒಂದು ಮಾಡಿ ಮುಂಬರುವ ಚುನಾವಣೆಯನ್ನು ಯಾವ ರೀತಿಯಾಗಿ ಗೆಲ್ಲಬಹುದು ನಾವು ಅನ್ನುವಂಥದ್ದು. ಅದಕ್ಕೆ ದೇವೇಗೌಡರ ರಾಜಕೀಯ ಚಿಂತನೆ ಬೆರೀತದೆ. ದೇವೇಗೌಡರಂತೆ 24 ತಾಸು ರಾಜಕೀಯ ಚಿಂತನೆ ಮಾಡುವಂಥ ವ್ಯಕ್ತಿ. ಅವ್ರ ಜೊತೆಗೆ ಅವ್ರ ಮಗನೂ ಅಂದ್ರೆ HDK ಕುಮಾರಸ್ವಾಮಿಗಳು ಅವರು ಅದೇ ದಾರಿಯಲ್ಲಿ ಹೋಗುವಂಥವ್ರು. ಹೀಗಾಗಿ ಇದರದೆಲ್ಲ ಲಾಭ ಮಾಡಿಕೊಂಡು ಈ ಸಲ ತಮ್ಮ BJPಯನ್ನು ಬೆಳೆಸ್ಕೋಬೇಕು, ಜೊತೆಗೆ ಕರ್ನಾಟಕದಲ್ಲೇ NDA ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಹೊಸ ಒಂದು ಸಿದ್ಧಾಂತವನ್ನು, ಹೊಸ ಒಂದು ಏನು ಟೆಕ್ನಿಕ್ ಸಿದ್ದರಾಮಯ್ಯರು ಹುಡುಕ್ತಾ ಇದ್ದಾರೆ. ಇದರಲ್ಲಿ ಯಾರು ವಿನ್ ಆಗ್ಬೋದು? ಇಬ್ಬರು ರಾಜಕೀಯ ಪ್ರವೀಣರನ್ನು ಇಲ್ಲೆಲ್ಲ ಮೋದಿಯವರು, ದೇವೇಗೌಡರು, HDK ಅವರು, ಜೊತೆಗೆ ಸಿದ್ದರಾಮಯ್ಯನವರು ಇವರೆಲ್ಲರ ಪೊಲಿಟಿಕಲ್ ಗೇಮ್ ಏನಾಗ್ಬೋದು, 2020 ಏನು ನಡೀಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಆದರೆ ಈ ಕರ್ನಾಟಕಕ್ಕೆ ಬಂದಂತಹ ಈ ಸಂದರ್ಭದಲ್ಲಿ ಮೋದಿಯವರು ಮಾತ್ರ ತಮ್ಮ ನಗುಮೊಗದ ಪ್ರಭಾವಿ ಭಾಷಣ ಮಾಡಿಕೊಂಡು 2022 ತಯಾರಿಯಲ್ಲಿದ್ದಾರೆ ಅನ್ನೋದು ಫಿಕ್ಸ್ ಆಗ್ತಾಯಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಕೊನೆಯದಾಗಿ ಮೋದಿಯವರು ಮಾತ್ರ ಮೇಲಿನ ಮೇಲೆ ಕರ್ನಾಟಕಕ್ಕೆ ಬರ್ತಾರೆ ಅನ್ನೋದು ಮಾತ್ರ
ಈ ಎಲ್ಲ ಡೆವಲಪ್ಮೆಂಟಿಂದ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ S16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಡೆ ಬಂದ